ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಸ್ ಫುಡ್ ಟಾಕೀಸ್. ನಾನಿವತ್ತು ಗೋಧಿ ಹಿಟ್ಟಿನ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬರೀ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಬಜೆಟ್ ಫ್ರೆಂಡ್ಲಿ ಸ್ವೀಟ್ ಡಿಶ್ ಅಂತ ಹೇಳ್ಬೋದು. 1 ಕಪ್ ಗೋಧಿ ಹಿಟ್ಟನ್ನು ನಾನು ತಗೊಂಡಿದ್ದೀನಿ. ಇಲ್ಲಿ 1 ಕಪ್ ಶುಗರನ್ನು ತಗೊಂಡಿದ್ದೀನಿ. ಹಾಗೆ 1 ಕಪ್ಪು ತುಪ್ಪನ ತಗೊಂಡಿದ್ದೀನಿ. ನೀವು ಅರ್ಧ ತುಪ್ಪ ಅರ್ಧ ಎಣ್ಣೆ ಬೇಕಾದರೂ ಬಳಸ್ಕೋಬಹುದು. ಅಂದರೆ ಟೇಸ್ಟ್ಗೋಸ್ಕರ ನಾನು ತುಪ್ಪನೇ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಯಾನ್ ತಗೊಳ್ಳೋಣ ಫ್ರೆಂಡ್ಸ್. ಈಗ ಒಂದು ಪ್ಯಾನನ್ನು ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ ಆಯಿಲ್ ತಗೊಂಡಿದ್ದೆ. ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಆಯಿಲನ್ನು ಹಾಕ್ಕೊಂಡು ಸ್ವಲ್ಪ ಕಡಿಮೆ ಆಯಿಲನ್ನು ಇಟ್ಕೊಂಡಿದ್ದೀನಿ. 1 ಕಪ್ ಆಯಿಲ್ಗೆ 1 ಕಪ್ಪು ನಾನು ಏನು ಮಾಡ್ತಾ ಇದ್ದೀನಿ, ನಾನಿಲ್ಲಿ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಹೀಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ನೋಡಿ, ನಿಮಗೇನಾದರೂ ತುಪ್ಪ ಕಡಿಮೆ ಅನಿಸಿದ್ರೆ ಪೂರ್ತಿ ಹಾಕ್ಬಿಡಿ. ಆಮೇಲಿಂದ ಒಂದು ಸ್ವಲ್ಪ 1-2 ಸ್ಪೂನಷ್ಟು ಉಳಿಸ್ಕೊಂಡು ಹಾಕೋಬಿಡಿ. ಯಾಕೆಂದರೆ ನಮಗೆ ಗಟ್ಟಿಯಾಗೋದು ಬೇಡ, ಅದು ಫ್ಲಫಿಯಾಗಿ ಈ ಥರ ಬರ್ತಾ ಹೋಗಬೇಕು. ಹಾಗಾಗಿ ನಾವೇನು ಮಾಡ್ಕೋಬೇಕು, ಅಗತ್ಯ ಇದ್ದಾಗ ಅಲ್ಲಲ್ಲಿ ನಾವು ತುಪ್ಪನ ಬಳಸ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ಹೇಗೆ ಉಪ್ತಾ ಇದೆ ನೋಡಿ, ನಾವು ಫ್ರೈ ಮಾಡ್ತಾ ಇದ್ರೆ ಈ ಒಂದು ಹದಕ್ಕೆ ನಾವೇನು ಮಾಡಬೇಕು, ಚೆನ್ನಾಗಿ ಬಾಡಿಸ್ತಾ ಹೋಗಬೇಕು. ಇದು ಲೈಕ್ ಗೋಲ್ಡನ್ ಕಲರ್ ಬರ್ತಾ ಹೋಗಬೇಕು. ಅದು ಆ ಒಂದು ಪಾಯಿಂಟ್ವರೆಗೂ ಕೂಡ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ನಾನು ಹೀಗೆ ಹುರ್ಕೋತಾ ಇದ್ದೀನಿ. ಇಲ್ಲಿ ಮೇನ್ ಟಾಸ್ಕ್ ಅನ್ನೋದು ನೀವು ಹೇಗೆ ಹುರ್ಕೋತೀರಾ ಅನ್ನೋದಷ್ಟೇ. ಅದ್ರ ಮೇಲೇ ನಮ್ಮ ಗೋಧಿ ಹಲ್ವಾ ಎಷ್ಟು ಟೇಸ್ಟಿ ಆಗುತ್ತೆ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇದನ್ನು ನೀವು ಕೈ ಬಿಡದೆ ಚೆನ್ನಾಗಿ ಆಡಿಸ್ತಾ ಹೋಗಿ. ಆದಷ್ಟು ನಾನ್ ಸ್ಟಿಕ್ ಪ್ಯಾನನ್ನು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗ ತಳ ಹಿಡಿಯೋದಿಲ್ಲ. ತುಂಬ ನೀಟಾಗಿ ನಾವು ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು. ನಿಮಗೆ ಆಗಲ್ಲ ನಾನು ಫ್ರೈ ಮಾಡೋದಕ್ಕೆ ಅನ್ನೋರು ಇನ್ನೊಬ್ರು ಹೆಲ್ಪ್ ತಗೊಂಡು ಕೂಡ ಫ್ರೈ ಮಾಡ್ಕೋಬಹುದು. ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ನಿಜವಾಗ್ಲೂ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋ ಒಂದು ರೆಸಿಪಿ ಇದು. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ. ನೋಡಿ ಫ್ರೆಂಡ್ಸ್, ಈಗ ಈ ಒಂದು ಪಾಯಿಂಟಲ್ಲಿ ನಾವು 1 ಕಪ್ ಶುಗರ್ ಏನು ತಗೊಂಡಿದ್ವಿ ಅದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೇಂಜ್ ಆಗಿದೆ ಬಣ್ಣ ಅನ್ನೋದು. ನಾವು ಸ್ಟಾರ್ಟಿಂಗ್ ತಗೊಂಡಿದ್ದ ಗೋಧಿ ಹಿಟ್ಟಿಗೂ ಈಗಿನ ಒಂದು ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡ್ಬೋದು. ಹೀಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಫ್ರೆಂಡ್ಸ್. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಶುಗರ್ ಎಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗಲಿ. ಸ್ವಲ್ಪ ಆದಷ್ಟು ಕಡಿಮೆ ಹುರಿಲಿಟ್ಕೊಂಡು ಹುರ್ಕೊಳ್ಳಿ, ಯಾಕೆಂದರೆ ತಳ ಸೀದ್ ಹೋಗೋ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನೋಡಿ, ಈಗ ಶುಗರ್ ಕೂಡ ಮೆಲ್ಟ್ ಆಗ್ತಾ ಇದೆ. ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಿ. ನೋಡಿ, ಕಲರ್ ಚೇಂಜ್ ಆಗಬೇಕು, ನೀಟಾಗಿ ಫ್ರೈ ಆಗಬೇಕು. ಈ ಥರ ಸ್ವಲ್ಪ ಮೆಲ್ಟ್ ಆದ ತಕ್ಷಣ 1 ಕಪ್ಪಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. 1.5 ಕಪ್ಪಷ್ಟು ಬೇಕಾದರೆ ಹಾಕೋಬೋದು ಫ್ರೆಂಡ್ಸ್. ನಾವು ಯಾವಾಗ ನಮಗೆ ನೀಡ್ ಇದ್ದಷ್ಟು ನಾವು ಹಾಕೋಬೋದು. ನನಗೆ ಇಲ್ಲಿ 1 ಕಪ್ ಸಾಕಾಯಿತು, ಹಾಗಾಗಿ ನಾನಿಲ್ಲಿ 1 ಕಪ್ ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗೆ ಚೆನ್ನಾಗಿ ನಾವೇನು ಮಾಡ್ತಾ ಹೋಗಬೇಕು, ಫ್ರೈ ಮಾಡ್ತಾ ಹೋಗಬೇಕು. ಇದು ಎಲ್ಲ ಟುಗೆದರ್ ಆಗುತ್ತೆ. ನಮಗೆ ಟುಗೆದರ್ ಆಗೋದಕ್ಕಿಂತ ಜಾಸ್ತಿ ಇದನ್ನು ಕುಕ್ ಮಾಡಬೇಕು. ಎಲ್ಲ ಒಟ್ಟಿಗೆ ಸೇರ್ತಾ ಇದೆ ನೋಡಿ. ಈ ಒಂದು ಪಾಯಿಂಟಲ್ಲೆಲ್ಲ ನಮಗೆ ಹುಡಿ ಅನ್ನಿಸ್ಬೇಕು. ಆ ಒಂದು ಪಾಯಿಂಟ್ವರೆಗೂ ನಾವೇನು ಮಾಡಬೇಕು, ಇದನ್ನು ಚೆನ್ನಾಗಿ ಕುಕ್ ಮಾಡಬೇಕು. ನೋಡಿ, ಹೀಗೆ ಚೆನ್ನಾಗಿ ಕುಕ್ ಮಾಡಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಕೈ ಮಾತ್ರ ಬಿಡಲೇಬಾರ್ದು ಫ್ರೆಂಡ್ಸ್. ನೋಡಿ, ಉಳಿಸ್ಕೊಂಡಿದ್ನಲ್ಲ ಆ ತುಪ್ಪನ ಈ ಒಂದು ಪಾಯಿಂಟಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಎಷ್ಟು ಟೆಂಪ್ಟಿಂಗ್ ಆಗಿ ಕಾಣ್ತಾ ಇದೆ ನೋಡೋದಕ್ಕೆ ಫ್ರೆಂಡ್ಸ್. ನಮ್ಮ ರೆಸಿಪೀಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಅಡುಗೆಗಳನ್ನು ನಾವು ಹಾಕ್ತಾ ಇದ್ದೀವಿ. ಏನಾದರೂ ಕ್ವೈರಿ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಎಷ್ಟು ಕಲರ್ ಚೇಂಜ್ ಆಗಿದೆ ನೋಡಿ. ಹೀಗೆ ಚೆನ್ನಾಗಿ ಫ್ರೈ ಆಗ್ತಾ ಹೋಗಬೇಕು. ಅದು ಫ್ರೈ ಮಾಡೋದೇ ಒಂದು ಮೇನ್ ಟಾಸ್ಕ್ ಫ್ರೆಂಡ್ಸ್. ಇದು ಫ್ರೈ ಮಾಡಿದ್ರೆ ಇನ್ನೇನೂ ಇಲ್ಲ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ಬಜೆಟ್ ಫ್ರೆಂಡ್ಲಿ ಸ್ವೀಟ್ ಅಂತ ಹೇಳಬಹುದು. ನಾನಂತೂ ತುಂಬ ಇಷ್ಟಪಟ್ಟು ತಿನ್ನೋಂತಹ ಒಂದು ಸ್ವೀಟ್ ಇದು. ನೋಡಿ, ಹೀಗೆ ಫ್ರೈ ಮಾಡ್ಕೊಳ್ತಾ ಹೋಗಿ.
ಫ್ರೆಂಡ್ಸ್, ಹೊಸ ಚಾನೆಲ್ಲು, ಪ್ಲೀಸ್ ಹೆಲ್ಪ್ ಮಾಡಿ, ಗ್ರೋ ಆಗೋಣ. ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನಮಗೆ ಹೊಸ ಹೊಸ ರೆಸಿಪೀಸ್ನ ತರೋದಕ್ಕೆ ಒಂದು ಸ್ಫೂರ್ತಿ ಫ್ರೆಂಡ್ಸ್. ಹಾಗಾಗಿ ನೀವು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತಂದರೆ. ನೋಡಿ ಹೀಗೆ ಈ ಒಂದು ಪಾಯಿಂಟ್ವರೆಗೂ ಕೂಡ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಹೇಗೆ ಹುಡಿ ಹುಡಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ನೋಡಿ ಹೀಗೆ ಚೆನ್ನಾಗಿ ಹುಡಿ ಹುಡಿ ಆಗೋವರೆಗೂ ಕೂಡ ನೀಟಾಗಿ ಹುರ್ಕೊಳ್ತಾ ಹೋದರೆ ಮುಗೀತು ಫ್ರೆಂಡ್ಸ್. ನೀವು ಎಷ್ಟು ಚೆನ್ನಾಗಿ ಹುರ್ಕೋತೀರೋ ಅದ್ರ ಮೇಲೆ ಡಿಪೆಂಡ್. ನೋಡಿ ಈ ಒಂದು ಪಾಯಿಂಟಲ್ಲಿ ನಾವೇನು ಮಾಡ್ಕೋಬೇಕು, ಈಗ ಇದನ್ನು ನಾವೇನು ಮಾಡ್ಕೊಳ್ಳೋಣ, ಸರ್ವಿಂಗ್ ಡಿಶ್ಶಿಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಡಿಲೀಷಿಯಸ್ ಆಗಿ ಆಗೋವಂಥದ್ದು. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಯಿತು ಅಂತ ಅಂದ್ಬಿಟ್ಟು. ನಾನಿಲ್ಲಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಒಂದಷ್ಟು ಗೋಡಂಬಿನ ನಾನು ಇಟ್ಕೊಂಡಿದ್ದೀನಿ, ಅದರಿಂದ ನಾನು ಗಾರ್ನಿಷ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ ಹೀಗೆ ನೀವು ಬೇಕಾದರೆ ಹಾಗೆ ಮಾಡಬೇಕು ಅಂತ ಏನು, ಇಷ್ಟ ಆಗುವಂತಹ ಡ್ರೈ ಫ್ರೂಟ್ಸ್ನ ನೀವು ಹಾಕಿ ಡೆಕೋರೇಟ್ ಮಾಡ್ಕೊಳ್ಳಿ. ನೋಡಿ ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್ ಮೌತ್ ಮೆಲ್ಟಿಂಗ್ ಆಗಿತ್ತು ಇದು ಹಲ್ವಾ. ಟ್ರೈ ಮಾಡಿ ನನಗೆ ಖಂಡಿತ ತಿಳಿಸಿ ಹೇಗಾಗಿತ್ತು ಅಂತ ಅಂದ್ಬಿಟ್ಟು. ತುಂಬ ಟೇಸ್ಟಿ ಆಗಿರುವಂತಹ, ಎಮ್ಮಿ ಆಗಿರುವಂತಹ ಒಂದು ಗೋಧಿ ಹಲ್ವಾ ನೋಡಿ.